ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಇನ್ನೇನು ಮಳೆಗಾಲ ಅಧಿವೇಶನ ಚಾಲೂ ಆಗೋದೈತಿ. 2 ತಿಂಗಳಾತು ಮಂತ್ರಿ ಮಾಡಿ ಇನ್ನೂ ಖಾತೆಗಳು ಕೆಲವು ಜನರಿಗೆ ಖಾತೆಗಳು ಕೊಟ್ಟಿಲ್ಲ. ದೊಡ್ಡ ಅಸಮಾಧಾನ ಕಾಂಗ್ರೆಸ್ನಾಗ ಅಂಕೆ ನಡೆದೈತಿ. ಜಾತಿವಾರ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಹಿರಿಯರಿಗೆ ಸಿಕ್ಕಿಲ್ಲ, ಹಳೆ ಕಾಂಗ್ರೆಸ್ಸಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಹೊಸಬರಿಗೇನ ನೀವು ಕೊಟ್ಟಿದ್ದೀರಿ. ಅಂಕೆ ಸಂಖ್ಯೆ ಹಿಡ್ಕೊಂಡು ಹಿರಿಯ ಕಾಂಗ್ರೆಸ್ಸಿಗರ ಹೈಕಮಾಂಡ್ನ ಬೆಂಡತ್ತಾರೆ. ಇವತ್ತು ಅಬ್ಸರ್ವ್ ಆಗಿ ಬಂದವ್ರಿಗೆ ಸದ್ಯಕ್ಕೆ ಏನು ಹೇಳೋದು ತಿಳಿವಾತ. ಅವರ ಆ ವಾದ ಮಾಡೋದು ನೋಡಿ ಹೌದು ಅನ್ನಿಸ್ತೈತಿ. ಯಾಕಂದ್ರೆ ಇನ್ನೂವರೆಗೂ ಮಹಿಳೆಯರ ಸಂಪುಟದಾಗ ಪ್ರಾತಿನಿಧ್ಯ ಇಲ್ಲ. ಒಂದು ಕಡೆ 3 ಮಂದಿ DCMಗಳು ಆಗ್ತಾರಂತೂ ಚರ್ಚೆ ನಡೆದೈತಿ ಅಲ್ಲಿ ಹೈಕಮಾಂಡ್ದಾಗ. ಒಂದು ಈಗಾಗಲೇ ಒಂದು ದಲಿತರೊಳಗೆ ಪರಮೇಶ್ವರ್ ಕೊಟ್ಟಿದ್ದಾರೆ, ಇನ್ನೊಂದು ST ಒಳಗೆ ಸತೀಶ್ ಜಾರಕಿಹೊಳಿ ಅವರು ಕೊಡ್ಬೇಕಂತ ನಡೆದೈತಿ, ಇನ್ನೊಂದು ಲಿಂಗಾಯತರಾಗ MB ಪಾಟೀಲ್ ಕೊಡ್ಬೇಕಂತ ನಡೆದೈತಿ. ಅದು ಎಷ್ಟರ ಮಟ್ಟಿಗೆ ಅದು ಸಾಧ್ಯ ಆಗ್ತೈತಿ ನೋಡ್ಬೇಕು. ಯಾಕಂದ್ರೆ ಒಂದೇ DCM ಸಾಕು ಅನ್ನೋದು ಹೈಕಮಾಂಡ್ ಗಮನದಾಗೈತೆ. ಆದರೆ ಇತ್ತೀಚೆಗೆ ಒಂದು ಲೇಟೆಸ್ಟ್ ಬೆಳವಣಿಗೆ ಏನಂದ್ರೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂಥೇಳಿ ಒಟ್ಟಾರೆ ಭಾಳ ಜನ ಟೀಕಾ ಮಾಡೋಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಾಗ. SM ಕೃಷ್ಣ ನಂತರ ಒಟ್ಟಾರೆ ಮುಸಲ್ಮಾನರ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಯಾಕಂದ್ರೆ ಈ ಸಲ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು. ಅದಕ್ಕೆ ಕನಿಜಾ ಫಾತಿಮಾ ಅವ್ರನ್ನೂ ಒಂದು ಕಡೆ ಮಂತ್ರಿ ಮಾಡ್ತಾರೋ, ಒಂದು ಕಡೆ ಹೆಬ್ಬಾಳ್ಕರ್ ಅವ್ರು ಮಾಡ್ತಾರೋ, ಒಂದು ಕಡೆ ಕುರುಬ ಸಮಾಜದ ಗಾಯತ್ರಿ ಶಾಂತನಗೌಡ್ರನ್ನ ಮಾಡ್ತಾರಂತ ನಡೆದೈತೆ. ಒಟ್ಟು 3 ಮಂದಿ ಮಹಿಳೆಯರಿಗೆ ಕೊಡಬೇಕಂತ ಜೋರ್ದಾರ್ ನಡೆದೈತೆ. ಯಾಕಂದ್ರೆ ಇದು ಹೈಕಮಾಂಡ್ದಾಗ ತಿಳಿದ ಮಟ್ಟಿಗೆ ಚರ್ಚೆ ಆದದ್ದನ್ನು ನಿಮ್ಮ ಮುಂದೆ ಹೇಳತ್ತವ. ಯಾಕಂದರೆ ಒಮ್ಮೊಮ್ಮೆ ಹೈಕಮಾಂಡ್ದಾಗ ಫೈನಲ್ ಮಾಡಿದ ಲಿಸ್ಟ್ಗಳು ಇಲ್ಲಿ ಬಂದ ಮ್ಯಾಗೂ ಚೇಂಜ್ ಆಗ್ತಿರ್ತಾವೆ. ಈಗ ಮಾತ್ರ ಇಷ್ಟು ಅಂಕೆ ಚರ್ಚೆ ನಡೆದೈತೆ. 3 ಮಂದಿಗೆ ಹೆಚ್ಚ ಕಡಿಮೆ ಪ್ರಾತಿನಿಧ್ಯ ಕೊಡ್ತಾರೋ. ಮಹಿಳೆಯರಿಗೆ ಒಂದು 33% ನಾವು ಕೊಡ್ತೇವೆ. ಮಹಿಳೆಯರ ಒಂದು ಅವ್ರಿಗೆ ಸಂಪುಟದಾಗ ನಾವು ಸ್ಥಾನಮಾನ ಕೊಟ್ಟು 3 ಮಂದಿ ಕೊಟ್ಟು ಅಂತೇಳಿ ಒಂದು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಮಾನದಾಗ ಮಹಿಳೆಯರಿಗೆ ಹೇಳಕ್ಕೆ ಒಂದು ದೊಡ್ಡ ಅಸ್ತ್ರ ಆಗ್ತೈತೆ ಅಂತ ಇದು ಚರ್ಚೆ ನಡೆದೈತೆ. ಹಂಗೇನಾರ ಆದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬರ್ತಾರೋ, ಮುಸಲ್ಮಾನರ ಕೋಟಾದಾಗ ಕನಿಜಾ ಫಾತಿಮಾ ಬರ್ತಾಳು, ಆಮ್ಯಾಗ ಕುರುಬರ ಕೋಟಾದಾಗ ಗಾಯತ್ರಿ ಶಾಂತನಗೌಡ್ರು ಬರ್ತಾರೆ. ಇದು ನಡೆದೈತೆ ಸಾಧ್ಯತೆ. ತಾಜಾ ಸುದ್ದಿ, ದೆಹಲಿಯಿಂದ ಬಂದಂಥ ಸುದ್ದಿ. ಯಾಕಂದ್ರೆ ಇಂದ ನಾಳೆ 9 ತಿಂಗಳ ಅಂಕೆ ತುಂಬೈತಿ. ಡಿಲಿವರಿ ಆಗಲೇಬೇಕು. ನಾಳೆಲ್ಲ ನಾಡ್ದು ಕ್ಯಾಬಿನೆಟ್ ಖಾತೆಗಳು ಹಂಚ್ಬೇಕು. ಅದ್ರಾಗ ಈ ಮಂತ್ರಿಮಂಡಲನೂ ಫೈನಲ್ ಆಗಬೇಕು. ಯಾಕಂದ್ರೆ ಯಾರು ರಾಜೀನಾಮೆ ತೊಗೋತಾರೋ ಅನ್ನೋದು ಇನ್ನೂ ನಿಗಡ ಐತಿ. ಒಂದು 2-3 ಮಂದಿ ಹೆಸರು ಬಂದೈತಿ. ಆದರೆ ಅವ್ರಿಗೆ ನಾವು ನೋವು ಮಾಡೋದಿಲ್ಲ ಯಾರು ತೊಗೋತಾರೆ ಅನ್ನೋದಕ್ಕೆ. ಒಟ್ಟಾರೆ ಅಲ್ಲಿ ದೆಲ್ಲಿ ಅಂಗಳದಾಗ ನಡೆದ ಸುದ್ದಿ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.